ಇವತ್ತು ನುಚ್ಚಿನ ಉಂಡೆ ಅಂತ ಮಾಡ್ತಾಯಿದ್ದೀನಿ. ಹಬೆ ವಡೆ ಅಂತೀವಿ, ಹಾಗೆ ಖಾರ ವಡೆ ಕೂಡ ಅಂತೀವಿ. ಇದು ಹಳೇ ಕಾಲದ ಸ್ಟೈಲು ಮಾಡೋದು. ಹಾಗೆ ಇದರಲ್ಲಿ ಒಂದೇ ಒಂದು ಡ್ರಾಪ್ ಕೂಡ ಆಯಿಲ್ ಇಲ್ಲ. ತುಂಬ ಹೆಲ್ದಿ ಕೂಡ, ಹಂಗೆ ತುಂಬ ರುಚಿ ಕೂಡ. ಇಷ್ಟು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ತುಂಬ ಇಷ್ಟಪಡೋ ರೆಸಿಪಿ. ದಯವಿಟ್ಟು ಇದನ್ನು ಫುಲ್ ನೋಡಿ. ಹಾಗೆ ಯಾರ್ಯಾರು ಹೊಸಬರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನಂಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇವತ್ತು ನುಚ್ಚಿನ ಉಂಡೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ. ಮೊದಲು ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಮೂರನ್ನೂ ಒಂದೇ ಪ್ರಮಾಣದಲ್ಲಿ ನೀವು 1 ಗ್ಲಾಸ್ ತೊಗೊಂಡ್ರೆ ಸೇಮ್ ಎಲ್ಲ ಒಂದೇ ಗ್ಲಾಸಲ್ಲಿ ಅಳತೆ ಮಾಡಿಕೊಂಡು ಬೆಳಗ್ಗೆ ಮಾಡೋ ಬ್ರೇಕ್ಫಾಸ್ಟಿಗಾದರೆ ನೈಟ್ ನೆನೆಸ್ಬಿಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಕ್ಕಾದರೆ ಮಾರ್ನಿಂಗ್ ನೆನೆಸಿಟ್ರೆ ಸಾಕು. ಇದು 4 to 5 hours ಆದರೆ ಸಾಕು. ಸೊ ಮಾರ್ನಿಂಗ್ ಬೇಗ ಇದು ಮಾಡೋಕ್ಕಾಗಲ್ಲ, ನೈಟೇ ನೆನೆಸಿ ಇಟ್ಟಿದ್ದೀನಿ. ನೋಡಿ ಮಾರ್ನಿಂಗ್ ಎಷ್ಟು ನೆಂದಿದೆ. ಇದನ್ನು ನೀಟಾಗಿ ಸ್ವಲ್ಪನೂ ನೀರಿಲ್ಲದೆ ಸೋಸ್ಕೋಬೇಕು. ಸೋಸ್ಕೊಂಡಾದಮೇಲೆ ಇದನ್ನು ಮಿಕ್ಸಿ ಹಾಕ್ಕೋಬೇಕು. ಮಿಕ್ಸಿ ಮಾಡೋಕ್ಕೆ ಇನ್ನೂ ಸ್ವಲ್ಪ ಐಟಮ್ ಬೇಕಾಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಕಿವುಚ್ಬಿಟ್ಟು ತೊಳೆದ್ಬಿಡಿ. ಏನೇನು ಬೇಕಾಗೋದು ಆಮೇಲೆ ಇದನ್ನು ಫಸ್ಟು ನೀರಲ್ಲಿ ಎಲ್ಲ ಒಂದು ಸ್ವಲ್ಪ ನೀರಿಲ್ದಂಗೆ ಇದಕ್ಕೆ ಸ್ವಲ್ಪ ಏನೂ ಬೇಡ, ಅಕ್ಕಿನೂ ಬೇಡ, ಏನೂ ಬೇಡ, ಬರೀ 3 ಐಟಮ್ ಸಾಕು. ಮತ್ತು ಇವಾಗ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಹಸಿ ಶುಂಠಿ, 1-2 ಗ್ರೀನ್ ಚಿಲ್ಲಿ, ಕಾಳುಮೆಣಸು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣಗೆ ಹೆಚ್ಚಿದ ಸ್ವಲ್ಪ ಈರುಳ್ಳಿ, ಹಾಗೆ ಫ್ರೆಶ್ ತೆಂಗಿನಕಾಯಿ ತೊಗೊಳ್ಳಿ. ಇದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಹಾಗಾದರೆ ಗಟ್ಟಿ ಬರಲ್ಲ, ತುಂಬ ಸಾಫ್ಟಾಗಿರುತ್ತೆ. ತೆಂಗಿನಕಾಯಿ ಕಡಿಮೆ ಹಾಕಿದರೆ ಗಟ್ಟಿ ಬರುತ್ತೆ. ಇನ್ನೊಂದು ಏನು ಐಡಿಯಾ ಅಂದರೆ ಇದನ್ನು ನೀವು ಉಂಡೆ ಮಾಡಿ ಕಟ್ಟುವಾಗ ಕೂಡ ತುಂಬ ಹೆಚ್ಚಿಗೆ ಕಟ್ಟಬಾರ್ದು, ಆವಾಗೂ ಕೂಡ ಇದು ಗಟ್ಟಿ ಆಗಲ್ಲ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಬರೀ ಕಾಳು ಅದೆಲ್ಲ. ಅದಾದಮೇಲೆ ಇವು ಹೆಚ್ಚಿಟ್ಕೊಂಡಿರೋ ಐಟಮ್ಸ್ ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗಟ್ಟಿ ಇರಬೇಕು, ತುಂಬ ನೀರಾದರೆ ಸರಿಯಾಗಲ್ಲ. ನೀವು ಕಾಯಿ ಹಾಕ್ತಿರಲ್ಲ, ಅದರ ಕಾಯಿ ಹಾಲು ಇದರಲ್ಲೇ ನೀರು ಬಿಡುತ್ತಲ್ಲ, ಸೊ ಅಷ್ಟೇ ಸಾಕಾಗುತ್ತೆ. ಮತ್ತು ಇನ್ನೇನು ಒಂದು ಡ್ರಾಪ್ ಕೂಡ ನೀರನ್ನು ಹಾಕಬಾರ್ದು. ಇದಕ್ಕೆ ನೀಟಾಗಿ ಸಾಲ್ಟ್ ಹಾಕ್ಕೊಳ್ಳಿ ಅಷ್ಟೇ, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನು ಒಂದು 4 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕೊಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಕೊಂಡೆ. ಇದ್ರ ಮೇಲೆ ನಾನು ಬಾಳೆ ಎಲೆ ಇಟ್ಕೊತೀನಿ. ಸೊ ನೀವು ಬಾಳೆ ಎಲೆ ಇಟ್ಕೋಬೋದು, ಡೈರೆಕ್ಟಾಗಿ ಹಾಗಾದ್ರೂ ಇಟ್ಕೋಬೋದು. ಇಲ್ಲಾಂದರೆ ಊರ ಕಡೆಯಲ್ಲಿ ಮಾಡೋದಾದರೆ ಅರ್ಶಿನದೆಲೆ ಸಿಗುತ್ತಲ್ಲ, ಅರ್ಶಿನದೆಲೆನಾದರೂ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಸೊ ಈ ಥರ ಉಂಡೆ ಕಟ್ಕೊಳ್ಳಿ. ಇಲ್ಲಾಂದರೆ ನೀವು ವಡೆನ ಎಣ್ಣೆಲಿ ಬಿಡ್ತಾರಲ್ವ, ಆ ಥರ ತಟ್ಕೊಂಡು ಬೇಕಾದರೂ ಹಾಕ್ಕೋಬೋದು. ನೀವು ಅಗಲ ತಟ್ಕೊಂಡು ನೀವು ಯಾವ ಥರ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಉಂಡೆ ಉದ್ದಕ್ಕಾದ್ರೂ ಕಟ್ಕೋಬೋದು ಕೈಯಲ್ಲಿ, ಇಲ್ಲಾಂದರೆ ತಟ್ಕೋಬೇಕಾದ್ರೂ ಹಾಕ್ಕೋಬೋದು. ಸೊ ನಾನು ಈ ಥರನೇ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕಾಗುತ್ತೋ ಆ ಥರ ಮಾಡಿ. ಸೊ ನಿಮಗೆ ಬ್ರೇಕ್ಫಾಸ್ಟಿಗಂತೂ ಎಷ್ಟು ಹೆಲ್ದಿ ಅಂತ ಮಾರ್ನಿಂಗ್ ಒಂಚೂರು ಆಯಿಲ್ ಇಲ್ಲದೆ ಯೂಸ್ ಮಾಡ್ತೀವಿ. ಒಂದೇ ಒಂದು ಡ್ರಾಪ್ ಕೂಡ ನಾನು ಇದರಲ್ಲಿ ಆಯಿಲ್ ಯೂಸ್ ಮಾಡಿಲ್ಲ. ಸೊ ಇದನ್ನು ಎಣ್ಣೆಲಿ ಕರಿಯಲ್ಲ, ಹಾಗೆ ಡೈರೆಕ್ಟಲ್ಲಿ ಹಬೆಲಿ ಬೇಯಿಸ್ತಾರೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಇದು. ಇದನ್ನು ನಮ್ಮ ಕಡೆ ಎಲ್ಲ ಮಾಡಲ್ಲ, ನಾನು ಇದನ್ನು ನನ್ನ ಕಲ್ತ್ಬಿಟ್ಟು ಮಾಡಿರೋದು. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಸೊ ಹಾಗೆ ಅದನ್ನು ಬೇಯಕ್ಕಿಟ್ಟು ಈಗ ನಾರ್ಮಲ್ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಸ್ವಲ್ಪ ಇಟ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ, ನಾರ್ಮಲ್ ತೆಂಗಿನಕಾಯಿ ಚಟ್ನಿ. ಸೊ ನಾರ್ಮಲ್ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು. ನೀವು ಬೇಕಾದ್ರೆ ಬೇರೆ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು, ರೆಡ್ ಚಟ್ನಿ ಮಾಡ್ಕೋಬೋದು, ಟೊಮೆಟೊ ಚಟ್ನಿ ಮಾಡ್ಕೋಬೋದು. ಸೊ ಇವಾಗ ಬೇಯ್ತಾ ಇದೆ. ಬೆಳಗ್ಗೆನೇ ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ರೆಡಿ ಮಾಡಿಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿಂತಾಯಿದ್ದಾಳೆ. ಸೊ ಇದು ಮಾರ್ನಿಂಗ್ ಮಾಡಿಟ್ಟಿದ್ದು ಮಧ್ಯಾಹ್ನ ಆದರೂ ತುಂಬ ಟೇಸ್ಟ್ ಕೊಡುತ್ತೆ, ಸಾಫ್ಟಾಗೇ ಇರುತ್ತೆ. ಅದು ತಿನ್ನಬೇಕು ಅಂತ ಎಷ್ಟೇ ತಿಂದರೂ ಸಮಾಧಾನ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹಬೆ ಬರ್ತಾಯಿದೆ. ಇದು ರೆಡಿ ಆಯಿತು. ಸೊ ಕಾಯಿ ಚಟ್ನಿನೂ ಆಗೋಯಿತು. ಈಗ ಸರ್ವ್ ಮಾಡೋದು, ತಿನ್ನೋದು ಒಂದೇ ಬಾಕಿ ಇದೆ. ಸೊ ಎಷ್ಟು ನೋಡಿ, ಈ ಬಾಳೆ ಎಲೆ ಹೆಲ್ದಿ ಕೂಡ. ಸೊ ಹೆಲ್ದಿ ರೆಸಿಪಿನೂ ಆಯಿತು, ಡಯೆಟ್ ಕೂಡ ಆಯಿತು, ವಿತೌಟ್ ಆಯಿಲ್ ಆಯಿತು. ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ತೆಂಗಿನಕಾಯಿ ಜೊತೆಗೆ ನುಚ್ಚಿನ ಉಂಡೆ ರೆಡಿ ಇದೆ. ಸೊ
ಟೇಸ್ಟ್ ಮಾಡ್ತಾಯಿದ್ದೀನಿ. ಏನು ಸೂಪರಾಗಿದೆ ಗೊತ್ತಾ, ಸೂಪರ್ ಇದೆ. ವಾ